ಇನ್ನು ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರು ದೋಷಿ ಅಂತ ನ್ಯಾಯಾಲಯ ತನ್ನ ತೀರ್ಪನ್ನು ಕೊಟ್ಟಿದೆ. ಈ ತನ್ಮಧ್ಯೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರ ಮನೆ ಬಿಕೋ ಅಂತ ಇದೆ. ಯಾರು ಸಹ ಅವರ ಮನೆ ಹತ್ರ ಸುಳಿದಾಡ್ತಾ ಇಲ್ಲ. ಧಾರವಾಡ ನಗರದಲ್ಲಿ ಅವರ ಮನೆ ಇದೆ, ಖಾಲಿ ಖಾಲಿ ಹೊಡಿತಾ ಇದೆ ಅಂತ. ವಿನಯ್ ಕುಲಕರ್ಣಿ ಅವರ ಭವಿಷ್ಯ, ಅವರು ದೋಷಿ ಅಂತ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಅವರ ಧಾರವಾಡದ ಮನೆಯಲ್ಲಿ ಯಾರೂ ಇಲ್ಲ, ಖಾಲಿ ಖಾಲಿ. ಅವರೇನಾದರೂ ಇದ್ದಿದ್ರೆ ಜನಜಂಗುಳಿಂದ ತುಂಬ್ತಾ ಇತ್ತು. ಯಾಕಂದರೆ ಶಾಸಕರು ಇರ್ತಾ ಇದ್ರು ಮನೆಯಲ್ಲಿ, ಎಲ್ಲ ಅವರು ಇವರು ಅವರ ಬೆಂಬಲಿಗರು, ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು, ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವ್ರು, ಅವರು ಇವರೆಲ್ಲ ಬಂದು ಹೋಗೋರು. ಆದರೆ ಇವತ್ತು ಯಾರೂ ಸಹ ಅವರ ಮನೆ ಹತ್ರ ಬರ್ತಾ ಇಲ್ಲ. ಇಡೀ ಮನೆ ಹತ್ರ ಫುಲ್ ಒಂದು ರೀತಿಗೆ ಬಿಕೋ ಅಂತ ಇದೆ, ಖಾಲಿ ಖಾಲಿ ಇದೆ. ಎಲ್ಲರೂ ಸಹ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಸಹಜವಾಗಿ ಆ ಬೇಸರ ಇದೆ ಅವರಿಗೆ, ತಮ್ಮ ನಾಯಕ ಇಲ್ಲ ಮನೆಯಲ್ಲಿ ಅಂತ. ಮಗದೊಂದು ಕಡೆ ಸಹಜವಾಗಿ ಇಂಥ ಆರೋಪ ಹೊತ್ತಿರ್ತಕ್ಕಂತಹ ವ್ಯಕ್ತಿಯ ಮನೆ ಹತ್ರ ನಾವ್ಯಾಕೆ ಹೋಗಬೇಕು? ಆರೋಪ ಅಲ್ಲ, ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿ. ಈಗ ಆಲ್ರೆಡಿ ಅವರು ಅಪರಾಧಿ ಅಂತ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ಸೊ ಇಂಥ ಕೊಲೆ ಕೇಸ್ನಲ್ಲಿ ಅಪರಾಧಿಯಾಗಿರ್ತಕ್ಕಂಥ ತನ್ನ ನಾಯಕನ ಮನೆ ಹತ್ರ ನಾವ್ಯಾಕೆ ಹೋಗಬೇಕು ಅನ್ನುವ ರೀತಿಯಾದಂತಹ ಮನಸ್ಥಿತಿಯಲ್ಲಿ ಬೆಂಬಲಿಗರು, ಕಾರ್ಯಕರ್ತರು ಇದ್ದಿರೋ ಹಾಗೆ ಕಾಣಿಸ್ತಾ ಇದೆ. ಇನ್ನು ಮನೆ ಬಳಿಯ ಚಿತ್ರಣದ ಕುರಿತು ನಮ್ಮ ಪ್ರತಿನಿಧಿ ರವಿಕುಮಾರ್ ಅವರು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಅವರು ದೋಷಿ ಎಂಬ ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡಿರುವಂತಹ ತೀರ್ಪಿನ ಬೆನ್ನಲ್ಲೇ ಇತ್ತ ಧಾರವಾಡದಲ್ಲಿರುವಂತಹ ಅವರ ಮನೆ ಬಿಕೋ ಅಂತಾರೆ. ಈಗಾಗಲೇ ವಿನಯ್ ಕುಲಕರ್ಣಿ ಆ ಒಂದು ನ್ಯಾಯಾಲಯ ಆದೇಶದ ಹಿನ್ನೆಲೆಯೊಳಗೆ ಪರಪ ಆಗ್ರಹ ಸೇರಿದ್ರೆ ಕುಟುಂಬದ ಸಹಿತ ಈಗಾಗಲೇ ಆ ಒಂದು ಬೆಂಗಳೂರಿನಲ್ಲಿದ್ದಾರೆ. ಸದ್ಯ ಈಗ ನೀವು ಈ ಒಂದು ಬಲಬದಿಯಲ್ಲಿ ಅವರ ಮನೆಯನ್ನು ನೋಡ್ತಾ ಇರ್ಬೋದು. ಪ್ರತಿದಿನ ಅಂದ್ರೆ ವಿನಯ್ ಕುಲಕರ್ಣಿ ಇಲ್ಲದಾಗೂ ಸಹಿತ ಅವರ ಪತ್ನಿ ಆ ವಿನಯ್ ಕುಲಕರ್ಣಿ ಅವರ ಜಾಗದಲ್ಲಿ ಸ್ಥಾನದಲ್ಲಿ ನಿಂತುಕೊಂಡು ಕ್ಷೇತ್ರದ ಎಲ್ಲಾ ಜನರ ಸಮಸ್ಯೆಗಳನ್ನ, ಕೆಲಸ ಕಾರ್ಯಗಳನ್ನ, ಸಮಸ್ಯೆಗಳನ್ನ ಹೊತ್ತುಕೊಂಡು ಬಂದವರಿಗೆ ಎಲ್ಲರಿಗೂ ಸಹಿತ ಪರಿಹಾರವನ್ನ ನೀಡ್ತಿದ್ರು. ಆದ್ರೆ ಅವರು ಸಹಿತ ಇವತ್ತು ಆ ಒಂದು ಬೆಂಗಳೂರಿನಲ್ಲಿ ಇರುವಂತಹ ಹಿನ್ನೆಲೆಯೊಳಗೆ ಆ ಒಂದು ಮನೆ ಬಿಕೋ ನಿಂತಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಕೆಲಸಗಾರರನ್ನು ಒಬ್ಬರನ್ನ ಹೊರತುಪಡಿಸಿದರೆ ಯಾರು ಕೂಡ ಮನೆ ಹತ್ತ ಸುಳಿದಿರುವುದು ಕಂಡು ಬರ್ತಾ ಇದೆ. ಹೀಗಾಗಿ ಸದ್ಯ ವಿನಯ್ ಕುಲಕರ್ಣಿ ಅವರ ಮನೆ ಕೂಡ ಬಿಕೋ ನಿಂತಿರುವಂತಹ ಚಿತ್ರಣ ಕಂಡು ಬರ್ತಾ ಇದ್ದು, ಆ ಶಿವಗಿರಿಯಲ್ಲಿರುವಂತಹ ಈ ಒಂದು ನಿವಾಸ ಆ ಒಂದು ಅನಾಥದಲ್ಲಿ ನಿಂತುಕೊಂಡಿರುವಂತಹ ಒಂದು ಭಾಸ ಒಂದು ಚಿತ್ರಣ ಕಂಡು ಬರ್ತಾ ಇದೆ. ಈಗಾಗಲೇ ಆ ಒಂದು ಹೇಳಿದಂತೆ ಕುಟುಂಬದವರು ಸಹಿತ ವಿನಯ್ ಕುಲಕರ್ಣಿ ಅವರ ಒಂದು ಆದೇಶದ ನ್ಯಾಯಾಲಯದ ಹಿನ್ನೆಲೆಯೊಳಗೆ ಆ ಒಂದು ಮೂವರು ಮಕ್ಕಳು ಮತ್ತು ಪತ್ನಿ ಎಲ್ಲರೂ ಸಹಿತ ಬೆಂಗಳೂರಿನಲ್ಲಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ ಕಾರ್ಯಕರ್ತರು, ಮುಖಂಡರು ಸಹಿತ ಅವರು ಸಹಿತ ಆ ಒಂದು ಬೆಂಗಳೂರಿನಲ್ಲಿ ಇರುವಂತಹ ಹಿನ್ನೆಲೆಯವರಿಗೆ ಪ್ರತಿ ತಿಂಗಳು ಜನಜಂಗುಳಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಜನರಿಂದ ತುಂಬಿ ತುಳುಕುತ್ತಾ ಇದ್ದಂತ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಸಮಸ್ಯೆಗಳನ್ನು ಹೊತ್ತುಬಿಡುತ್ತಿದ್ದಂತ ಜನರು ಯಾರೂ ಇಲ್ಲದಿರುವುದು ಕಂಡು ಬರ್ತಾ ಇದೆ. ಹೀಗಾಗಿ ಈ ಒಂದು ವಿನಯ್ ಕುಲಕರ್ಣಿ ಅವರ ಒಂದು ನಿವಾಸ ಸದ್ಯ ಅನಾಥವಾಗಿ ನಿಂತುಕೊಂಡಂತ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಹೀಗಾಗಿ ಒಂದು ಕಡೆ ಈಗಾಗಲೇ ನ್ಯಾಯಾಲಯ ಜನಪ್ರತಿನಿಧಿಗಳು ನೀಡಿರುವಂತಹ ಒಂದು ತೀರ್ಪಿನ ಹಿನ್ನೆಲೆಯೊಳಗೆ ಆ ಒಂದು ಜನರು ಸಹಿತ ಆತಂಕ, ಕೆಲವು ಜನರು ಸಹಿತ ಈಗಾಗಲೇ ನಮ್ಮ ನಾಯಕ ಹಿಂಗಾದ ಒಂದು ಆತಂಕ ಜನರಲ್ಲಿ, ಹಲವು ಜನರಲ್ಲಿ ಕೂಡ, ಕ್ಷೇತ್ರದ ಜನರಲ್ಲಿ ಕೂಡ ಕಾಡ್ತಾ ಇತ್ತು. ಹೀಗಾಗಿ ಆ ಒಂದು ಚಿತ್ರಣ ಸದ್ಯ ಈ ಒಂದು ಮನೆಯ ಮನೆಯ ಮುಂದೆ ವಿನಯ್ ಕುಲಕರ್ಣಿ ಅವರ ಧಾರವಾಡದಲ್ಲಿರುವಂತಹ ಶಿವಗಿರಿಯಲ್ಲಿರುವಂತಹ ವಿನಯ್ ಕುಲಕರ್ಣಿ ಅವರ ನಿವಾಸದ ಬಳಿ ಮುಂದಿರುವಂತಹ ಚಿತ್ರಣದ ದೃಶ್ಯಗಳು. ಕ್ಯಾಮರಾ ಜರ್ನಲಿಸ್ಟ್ ವೆಂಕಟೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಧಾರವಾಡ.